ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕಗೆ ಗಟ್ಟಿ ಶಾಕ್ ಒಂದನ್ನು ಈಗ ಇರಾನ್ ನೀಡಿದೆ. ಒಂದೇ ಟೈಮಲ್ಲಿ 2 ವಿಮಾನವನ್ನು ಹೊಡೆದಾಕಿದೆ ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕಗೆ ಶಾಕ್. ಒಂದೇ ಟೈಮಲ್ಲಿ 2 ವಿಮಾನವನ್ನು ಹೊಡೆದುರುಳಿಸಿದೆ ಇರಾನ್. F-15 ಈ ಸ್ಟ್ರೈಕ್ ಈಗಲ್ ವಿಮಾನದ ಮೇಲೆ ದಾಳಿಯನ್ನು ನಡೆಸಿದ ಇರಾನ್. ಫೈಟರ್ ಜೆಟ್ನಲ್ಲಿ ಪೈಲಟ್ ವೆಪನ್ ಸಿಸ್ಟಮ್ ಅಧಿಕಾರಿಗಳು ಕೂಡ ಇದ್ದರು. ಪೈಲಟ್ ವೆಪನ್ ಸಿಸ್ಟಮ್ ಆಫೀಸರ್ ಪೈಕಿ ಒಬ್ಬರು ಸೇಫ್ ಆಗಿದ್ದಾರೆ, ಇನ್ನೊಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಇರಾನ್ನಿಂದ ಅರೆಸ್ಟ್ ಆಗಿರುವಂತಹ ಶಂಕೆಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇದೇ ಹೊತ್ತಲ್ಲಿ ಹಾರ್ಮುಜ್ ಬಳಿ ಇರುವಂತಹ ಅಮೆರಿಕಗೂ ಕೂಡ ಶಾಕ್ ಅನ್ನು ನೀಡಿದೆ. A-10 ವಾರ್ ಥಗ್ ಫೈಟರ್ ಜೆಟ್ ಅನ್ನು ಹೊಡೆದುರುಳಿಸಿದ ಇರಾನ್. A-10 ವಾರ್ ಥಗ್ ಫೈಟರ್ ಜೆಟ್ ಅವಶೇಷವನ್ನ ಕುವೈತ್ನಲ್ಲಿ ಪತ್ತೆಯಾಗಿದೆ. A-10 ವಾರ್ ಥಗ್ ಫೈಟರ್ ಜೆಟ್ ಪೈಲಟ್ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. 2 ಘಟನೆಗಳು ನಡೆದಿರೋದು ಹೆಚ್ಚು ಕಡಿಮೆ ಸೇಮ್ ಟೈಮ್ನಲ್ಲಿಯೇ 2 ಘಟನೆಗಳು ನಡೆದಿದೆ. ಯುದ್ಧದಲ್ಲಿ ಸತತ ಹಿನ್ನಡೆಗಳಿಂದ ಅಮೆರಿಕ ಸೇನೆ ಜರ್ಜರಿತವಾಗಿದೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕಗೆ ಗಟ್ಟಿ ಶಾಕ್ ಅನ್ನು ನೀಡಿದೆ ಇರಾನ್. ಏನು ಈಗಾಗಲೇ ಯುದ್ಧ ಆರಂಭವಾಗಿ 1 ತಿಂಗಳ ಕಾಲ ಆಯಿತು. ಈಗ ಇರಾನ್ ಅಮೆರಿಕದ ಪ್ರಮುಖ ಏನು ಫೈಟರ್ ಜೆಟ್ಗಳೇನಿರ್ತವೆ ಅವುಗಳನ್ನು ಹೊಡೆದುರುಳಿಸಿದೆ. ಎರಡು ಏನು ಲೊಕೇಶನ್ಗಳಲ್ಲಿ, ಅಂದರೆ ಬೇರೆ ಬೇರೆ ಲೊಕೇಶನ್ಗಳಲ್ಲಿ 2 ಒಂದೇ ಸಮಯದಲ್ಲಿ ಆ ಒಂದು ಫೈಟರ್ ಜೆಟ್ಗಳ ಮೇಲೆ ದಾಳಿಯನ್ನು ಮಾಡಿದ್ದ ಇರಾನ್. ಒಂದು ಕಡೆ ಹಾರ್ಮುಜ್ ಒತ್ತಲ್ಲೂ ಸಹಿತ, ಅಂದರೆ ಹಾರ್ಮುಜ್ ಬಳಿ ಇರುವಂತಹ ಅಮೆರಿಕದ ಸೇನಾ ನೆಲೆಗಳಾಗಿರ್ಬೋದು ಮತ್ತು ಫೈಟರ್ ಜೆಟ್ಗಳ ಮೇಲೂ ಕೂಡ ಏಕಕಾಲದಲ್ಲಿ ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಈ ರೀತಿಯಾಗಿ ದಾಳಿ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಕೇಳಿಬಂದಿದೆ. ಅದರಲ್ಲಿ ಮುಖ್ಯವಾಗಿ ಫೈಟರ್ ಜೆಟ್ನಲ್ಲಿ ಇದ್ದಂತಹ ಅಧಿಕಾರಿಗಳಾಗಿರ್ಬೋದು, ಅದರಲ್ಲಿ 2 ಇಂದ 3 ಅಧಿಕಾರಿಗಳಿದ್ದರು. ಅದರಲ್ಲಿ ಒಬ್ಬರು ಮಾತ್ರ ಸೇಫ್ ಆಗಿದ್ದಾರೆ, ಇನ್ನೊಬ್ಬರು ಕಾಣಿಸ್ತಾ ಇಲ್ಲ, ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಕೇಳಿಬಂದಿದೆ. F-15 ಈ ಸ್ಟ್ರೈಕ್ ಈಗಲ್ ವಿಮಾನದ ಮೇಲೆ ಈಗಾಗಲೇ ಇರಾನ್ ದಾಳಿಯನ್ನು ನಡೆಸಿದೆ. ಫೈಟರ್ ಜೆಟ್ನಲ್ಲಿ ಪೈಲಟ್ ವೆಪನ್ ಸಿಸ್ಟಮ್ ಅಧಿಕಾರಿಗಳು ಸಹಿತ ಇದ್ದರು. ಪೈಲಟ್ ವೆಪನ್ ಸಿಸ್ಟಮ್ ಆಫೀಸರ್ ಪೈಕಿ ಒಬ್ಬರು ಈಗ ಸೇಫ್ ಆಗಿದ್ದಾರೆ. ಪೈಲಟ್ ಅಥವಾ ವೆಪನ್ ಸಿಸ್ಟಮ್ ಆಫೀಸರ ಅಂತ ಗೊತ್ತಾಗಿಲ್ಲ, ಆದರೆ ಪೈಲಟ್ ಮತ್ತು ವೆಪನ್ ಸಿಸ್ಟಮ್ ಆಫೀಸರ್ ಇವರಿಬ್ಬರ ಪೈಕಿ ಒಬ್ಬರು ಮಾತ್ರ ಸೇಫ್ ಆಗಿರುವಂಥದ್ದು. ಇನ್ನೊಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಇರಾನ್ನಿಂದ ಅವರು ಅರೆಸ್ಟ್ ಆಗಿರಬಹುದು ಅನ್ನುವಂಥ ರೀತಿಯಲ್ಲಿ ಶಂಕೆಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಸೊ ಇದು ಒಂದು ಕಡೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ಅಂದರೆ ಇದೇ ಹೊತ್ತಲ್ಲಿ ಹಾರ್ಮುಜ್ ಬಳಿ ಇರುವಂತಹ ಅಮೆರಿಕಾಗೆ ಕೂಡ ಇರಾನ್ ಇಲ್ಲಿ ಶಾಕ್ ಅನ್ನು ನೀಡಿದೆ. A-10 ವಾರ್ ಥಗ್ ಫೈಟರ್ ಜೆಟ್ ಅನ್ನು ಹೊಡೆದುರುಳಿಸಿದೆ ಇರಾನ್. A-10 ವಾರ್ ಥಗ್ ಫೈಟರ್ ಜೆಟ್ ಅವಶೇಷವನ್ನು ಕುವೈಟ್ನಲ್ಲಿ ಈಗ ಪತ್ತೆಯಾಗಿದೆ. ಸೊ ಹೀಗಿರಬೇಕಾದ್ರೆ A-10 ವಾರ್ ಥಗ್ ಫೈಟರ್ ಜೆಟ್ ಪೈಲಟ್ ಅದೃಷ್ಟವಶಾತ್ ಒಬ್ಬರು ಮಾತ್ರ ಬಚಾವಾಗಿದ್ದಾರೆ. 2 ಘಟನೆಗಳು ನಡೆದಿರೋದು ಹೆಚ್ಚು ಕಡಿಮೆ ಸೇಮ್ ಟೈಮಿಂಗ್ಸ್ನಲ್ಲೇ ನಡೆದಿದೆ. ಯುದ್ಧದಲ್ಲಿ ಸತತ ಹಿನ್ನಡೆಗಳಿಂದ ಅಮೆರಿಕ ಸೇನೆ ಜರ್ಜರಿತ ಹೋಗಿದೆ. ಒಂದು ಕಡೆ ಇರಾನು ಬಹಳ ಪ್ರಮುಖವಾಗಿ ಚೆನ್ನಾಗಿ ಏನು ಪ್ಲ್ಯಾನನ್ನು ಮಾಡಿ ನಿರ್ದಿಷ್ಟವಾಗಿ ಇಲ್ಲೇ ಹೊಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ಕಡೆ, ಅಂದರೆ ಒಂದು ಕಡೆ ಹಾರ್ಮುಜ್ ಜಲಸಂಧಿ ಹತ್ತಿರ ಇರುವಂತಹ ಅಮೆರಿಕ, ಇನ್ನೊಂದು ನಾರ್ಮಲ್ ಆಗಿ ಫೈಟರ್ ಜೆಟ್ಗಳ ಮೇಲೆ 2 ಕಡೆ ಒಂದೇ ಸಮಯದಲ್ಲಿ ಏಕಾಏಕಿಯಾಗಿ ದಾಳಿಯನ್ನು ಮಾಡಿದ್ದೆ ಇರಾನ್. ಇದರಿಂದ ಅಮೆರಿಕ ತತ್ತರಿಸಿ ಹೋಗಿದೆ. ಅಮೆರಿಕದವರಿಗೆ ಸದ್ಯದ ಮಟ್ಟಿಗೆ ಯುದ್ಧವನ್ನು ಮಾಡಬೇಕು ಅನ್ನೋಂಥ ಸ್ಥಿತಿಯಲ್ಲಿಲ್ಲ. ಆದರೂ ಸಹಿತ ಅವರ ಪ್ರೊಟೆಕ್ಷನ್ಗೋಸ್ಕರ ಅವರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯುದ್ಧ ನಿಂತರೆ ಸಾಕು ಅಂತೇಳಿ ಅಮೆರಿಕ ಕಾಯ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಇರಾನ್ ದಾಳಿಗಳ ಮೇಲೆ ದಾಳಿಯನ್ನು ಮಾಡ್ತಾರೆ ಇದೆ. ಅಮೆರಿಕದ ಪ್ರಮುಖ ಫೈಟರ್ ಜೆಟ್ಗಳನ್ನು ಗುರಿಯಾಗಿಸ್ಕೊಂಡು ಇಲ್ಲಿ ದಾಳಿಯನ್ನು ಮಾಡಿದೆ. ಇನ್ನು ಫೈಟರ್ ಜೆಟ್ನಲ್ಲಿ ಇದ್ದಂತಹ ಅಧಿಕಾರಿ ಮತ್ತು ಪೈಲಟ್ ಇವರಿಬ್ಬರಲ್ಲಿ ಒಬ್ಬರು ಕಾಣೆಯಾಗಿದ್ದಾರೆ, ಇನ್ನೊಬ್ಬರು ಬಚಾವಾಗಿದ್ದಾರೆ. ಕಾಣೆಯಾಗಿರುವಂಥವರು ಒಂದು ಕಡೆಯಿಂದ ನಾವು ನೋಡೋದಾದರೆ ಇರಾನ್ ಅವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಮತ್ತು ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಒಂದು ಕಡೆ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಏನೇ ಜಂಟಿ ಕಾರ್ಯಾಚರಣೆಯನ್ನು ಮಾಡಿದ್ರೂ ಸಹಿತ ಇರಾನ್ ಯಾವುದಕ್ಕೂ ಸಹಿತ ಇಲ್ಲಿ ಕುಗ್ಗುತ್ತಾ ಇಲ್ಲ. ಇರಾನ್ ಸೋಲನ್ನು ಒಪ್ಕೊಳ್ತಾ ಇಲ್ಲ. ದಾಳಿಗೆ ಪ್ರತಿದಾಳಿಯಾಗಿ ಇರಾನ್ ಗಟ್ಟಿ ನಿರ್ದಿಷ್ಟವಾದಂತಹ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗಾಗಲೇ ನಾವು ಎಲ್ಲವನ್ನೂ ಕೂಡ ಕಳೆದುಕೊಂಡಾಯಿತು, ಇನ್ಮೇಲೆ ಇದ್ದರೆ ನಾವಿರಬೇಕು, ಇಲ್ಲ ನೀವಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ದಾಳಿಗೆ ಪ್ರತಿದಾಳಿಯನ್ನು ಇಲ್ಲಿ ಮಾಡ್ತಾ ಇದೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕಾಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಶಾಕ್ ಎದುರಾಗಿದೆ. ಒಂದು ಕಡೆ ಇರಾನ್ ಅವರು ಈಗಾಗಲೇ 1980ರಿಂದ ಹತ್ತತ್ರ 40 ವರ್ಷಗಳ ಕಾಲ ಸಾಕಷ್ಟು ಡ್ರೋನ್ಗಳಾಗಿರ್ಬೋದು, ಕ್ಷಿಪಣಿಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಶಸ್ತ್ರಾಸ್ತ್ರಗಳನ್ನಾಗಿರ್ಬೋದು ಎಲ್ಲವನ್ನೂ ಸಹಿತ ಅವರು ಶೇಖರಿಸಿಟ್ಕೊಳ್ತಾ ಇದ್ರು. ಯಾವುದೇ ಸಂದರ್ಭದಲ್ಲಿ ಯುದ್ಧ ಶುರುವಾದರೂ ಸಹಿತ ನಾವು ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಯಾವಾಗಲೂ ಆ ಒಂದು ಯುದ್ಧದ
ಆಲೋಚನೆಯಲ್ಲೇ ಇರುತ್ತೆ. ಸೊ ಹೀಗಿರಬೇಕಾದ್ರೆ ಅಮೇರಿಕ ಮತ್ತು ಇಸ್ರೇಲ್ ಅವರ ವಿರುದ್ಧವಾಗಿ ಈಗ ದಾಳಿಯನ್ನು ಮಾಡ್ತಾನೆ ಬರ್ತಾ ಇದೆ. ಮುಖ್ಯವಾಗಿ ಅಮೇರಿಕದ ಫೈಟರ್ ಜೆಟ್ಗಳ ಮೇಲೆ ದಾಳಿಯನ್ನು ಮಾಡಿದೆ, ಒಡೆದುರುಳಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಇರಾನ್ ಅವರು ಅಮೇರಿಕದ ಆ ಒಂದು ಫೈಟರ್ ಜೆಟ್ಗಳನ್ನು ಯಾವ ರೀತಿ ಒಡೆದು ಉರುಳಿಸಿದ್ದಾರೆ ಅಂತ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ತೀರಾ.